ಹಾಯ್ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬನ್ನಿ ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸದಾಗಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಟಚ್ ಮಾಡಿದರೆ ನಾನು ಮಾಡೋವಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ ಫ್ರೆಂಡ್ಸು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಮಾಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳೋದೇ ಇಲ್ಲ. ಹೀಗಾಗಿ ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿರಿ, ಇದು ನಮ್ಮ ಶುಕ್ರವಾರದ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನಿ ವ್ಲಾಗ್ನ. ಬೆಳಗಿನ ವ್ಲಾಗನ್ನು ನಿನ್ನೆ ಶೇರ್ ಮಾಡ್ಕೊಂಡಿದ್ದೆ, ನಿನ್ನೆ ವಿಡಿಯೋದೊಳಗೆ. ಅದನ್ನು ಇವತ್ತು ಕಂಟಿನ್ಯೂ ಆಗಿ ಮಧ್ಯಾಹ್ನದ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ನಮಿತಾಗ ನೋಡ್ರಿ ತಲೆ ಸ್ನಾನ ಮಾಡಿಸಿದ್ದೆ ಶುಕ್ರವಾರ. ತಲೆ ಸ್ನಾನ ಮಾಡಿಸೋದಿದ್ರೆ ನಾನೇ ಮಾಡಿಸ್ತೀನಿ, ಇಲ್ಲಾಂದ್ರೆ ಆಕಿನ ಮಾಡ್ಕೊತಾಳೆ. ಆಕಿಗೆ ತಲೆ ಒರೆಸ್ಬಿಟ್ಟು ತಲೆ ಬಾಚ್ತಾಯಿದ್ದೀನಿ. ನವ್ಯಾಗ ಬೆಡ್ ಮೇಲೆ ಕುಂದಿರ್ಸಿದ್ದೆ, ಯಾಕಂದ್ರೆ ನೆಲ ಜುನು ಅಂತಿರ್ತೈತಲ್ಲ, ಹಾಗಾಗಿ ತಂಪು. ನಮ್ಮ ನಮಿತಾಗ ಸ್ನಾನ ಮಾಡ್ಸೋಕೆ ಹೋದಾಗ ಅಲ್ಲೇ ಬೆಡ್ ಮೇಲೆ ಮಲ್ಕೊ ಅಂತ ಮಲಗಿಸಿದ್ವಿ. ಬಟ್ ಮಕ್ಕೊಂಡಿದ್ದಿಲ್ಲ ಆಕಿ. ನಾನು ಪಕ್ಕದಲ್ಲಿ ಮಲ್ಕೊಂಡ್ರೆ ಮಾತ್ರ ಆಕಿ ಕಣ್ಣು ಮುಚ್ಕೊಂಡು ಮಕ್ಕೊತಾಳೆ. ಪಕ್ಕದಲ್ಲಿ ನಾನಿಲ್ಲ ಅಂದ್ರೆ ಮಲ್ಗೋದೇ ಇಲ್ಲ. ಚಿಕ್ಕ ಮಗು ಥರ ನಮ್ಮ ನವ್ಯ. ಯಾವಾಗಿಂದನೂ ಇಷ್ಟ ಬಂದಾಳೆ ಫ್ರೆಂಡ್ಸು. ಆಕಿ ಒಟ್ಟ ಮಲ್ಗೋದೇ ಇಲ್ಲ. ಬೆಡ್ ಮೇಲೆ ಆಯಿತು, ಹೊರಗಡೆ ಮಲಗಿಸಿದ್ರಾಯ್ತು, ಒಟ್ಟ ತನ್ನಷ್ಟಕ್ಕೆ ತಾನು ಮಲ್ಗೋದಿಲ್ಲ. ಪಕ್ಕಕ್ಕೆ ನಾನು ಮಲ್ಕೊಂಡು ಮಲಗಿಸಿದ್ರೆ ಮಲ್ಕೊತಾಳೆ, ಇಲ್ಲಾಂದ್ರೆ ಇಲ್ಲ. ಅದು ನಾನು ಆಕಿ ಮಕ್ಕೊಂಡಾಗ ಎದ್ದು ನಾನು ಹೊರಗಡೆ ಬಂದೆ ಅಂದ್ರೆ ಹಾಗೆ ಎದ್ದು ನಾನು ಹೊರಗಡೆ ಬಂದ ತಕ್ಷಣ ಎದ್ದು ಬಿಡ್ತಾಳೆ. ಇಲ್ಲಾಂದ್ರೆ ಕೈ ಹಾಕಿ ಹುಡುಕ್ತಾ ಇರ್ತಾಳೆ, ನಮ್ಮ ಮಮ್ಮಿ ಅದಾಳೋ ಇಲ್ಲೋ ಅಂತಂದು. ಹಂಗದಾಳ ಆಕಿ ನಮ್ಮ ನವ್ಯ. ಈಗ ನಮಿತಾಗ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಇದನ್ನು ಹಚ್ತಾಯಿದ್ದೀನಿ, ಲಿಪ್ ಬಾಂಬು. ಯಾಕಂದ್ರೆ ಆಕಿದು ತುಟಿ ಸ್ವಲ್ಪ ಡ್ರೈ ಆಗ್ತಿರ್ತೈತಿ ಆಗಾಗ. ಅದನ್ನು ಹಚ್ಚಿಬಿಟ್ಟು ಆಕಿಗೆ ಒಂದು ಸ್ವಲ್ಪ ರೆಡಿ ಮಾಡಿದೆ ಫ್ರೆಂಡ್ಸು, ಸ್ನಾನ ಮಾಡಿಸಿ. ಈಗ ಆಕಿಗೆ ಏನಾದರೂ ಒಂದು ಸ್ವಲ್ಪ ಹೋಮ್ವರ್ಕು ಏನಾದರೂ ಇರುತ್ತಲ್ಲ ಅದನ್ನು ಕೊಟ್ಟು ಆ ಕಡೆ ರೂಮ್ನಾಗ ನೀನು ಬರ್ಕೊತ ಕುಂದ್ರು ಅಂತೇಳಿ ಆಕಿನ ಬರೆಯೋಕೆ ಕುಂದ್ರಿಸ್ತೀನಿ. ಇಲ್ಲಿ ನಮ್ಮ ನವ್ಯಾಗ ನಾನು ಮಲಗಿಸ್ಬೇಕು. ಆಕಿ ಹನಿ ಮೇಲೆ ಬೊಟ್ಟು ಬೇಡಮ್ಮ, ಚೆನ್ನಾಗಿ ಕಾಣಲ್ಲ ಈ ಕಟ್ಟಿಂಗ್ ಒಳಗೆ ಅಂತ ಇದ್ಲು. ಇಲ್ಲ ಚೆಂದಾಗುತ್ತೆ, ಒಂದು ಸ್ಮಾಲ್ ಟಿಕ್ಕಿ ಇಡ್ತೀನಿ ಅಂತ ಇಡ್ತಾಯಿದ್ದೆ. ನೋಡ್ರಿ, ಇವಾಗ ನಮ್ಮ ನವ್ಯಾಗ ಮನ್ಗಿಸಕತ್ತೀನಿ. ಚಳಿ ಭಾಳ ಐತಿ, ಹಾಗಾಗಿ ದಪ್ಪಂದು ಹಾಸಿಗೆನ ಹೊಚ್ಚಿ ಮನಗಿಸ್ಬಿಟ್ರೆ ಬೆಚ್ಚ ಮಕ್ಕೊತಾಳೆ ಅಂಥೇಳಿ ಆಕಿಗೆ ಹೊಚ್ಚಾಕತ್ತೀನಿ. ನಾನು ಪಕ್ಕಕ್ಕೆ ಮಲ್ಕೊಂಡ್ರೆ ಮಲ್ಕೊತಾಳೆ, ಇಲ್ಲಾಂದ್ರೆ ಇಲ್ಲ. ಒಂದು ಸರ್ಸೋಕ್ಕಾಗೋದಿಲ್ಲ, ಈಗ ಒಂದು ಎತ್ತಿ ಹಾಕೋಕ್ಕಾಗಲ್ಲ. ಬರ್ತಾ ದೊಡ್ಡವಳಾಗ್ತಾಳೆ, ವೇಟ್ ಆಗ್ತಾಳೆ. ಮುಂಚೆ ಆಪ್ರೇಷನ್ ಆದಾಗ ಒಂದು ಸ್ವಲ್ಪ ವೇಟ್ ಕಡಿಮೆ ಆಗಿತ್ತು ಫ್ರೆಂಡ್ಸು. ಏನೋ ಒಂಥರ ಹಗುರು ಗಾಳಿ ಆದಂಗೆ ಆಗಿದ್ಲು. ಬಟ್ ಇವಾಗೆಲ್ಲ ಚೆನ್ನಾಗಿ ಊಟ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಸರ್ಸಕ್ಕೆ ಎತ್ತಕ್ಕೆ ಭಾಳ ವಜ್ಜೆ ಅನಿಸುತ್ತೆ. ಈಗ ನೋಡ್ರಿ ಮನಗಿಸ್ತಾ ಇದ್ದೀನಿ ಆಕಿಗೆ. ಇವಾಗ ನೋಡ್ರಿ ಮಲ್ಕೊಂಡೈತ್ವಿ. ನವ್ಯಾಗ ನಿದ್ದೆ ಆಯಿತು, ಊಟನೂ ಮಾಡಿಸಿದೆ. ಸ್ವಲ್ಪ ಪಲಾವ್ ಇತ್ತು, ಪಲಾವ್ ತಿಂದ್ಲು. ಪಾತ್ರೆ ಬಿದ್ದಾವೆ ನೋಡ್ರಿ ಸಿಂಕ್ನಾಗಿಲ್ಲ, ಅಷ್ಟು ತೊಳಿಬೇಕೀಗ. ತೊಳೆದು ಅಡುಗೆ ಸ್ಟಾರ್ಟ್ ಮಾಡ್ಬೇಕು ನಾನು. ಈಕಿಗೆ ಊಟ ಮಾಡಿಸಿದ್ದೆ, ನಮಿತಾನು ಊಟ ಮಾಡಾಕತ್ತಾಳೆ. ಈಗ ಎಲ್ಲ ತಟ್ಟೆ ಬಿದ್ದಾವು, ಪಾತ್ರೆ ಅವನ್ನೆಲ್ಲ ತೊಳ್ಕೊಬೇಕು. ತೊಳೆದ್ಬಿಟ್ಟು ಮೇಲೆ ಕೆಲಸ ಮಾಡ್ತೀನಿ ಈಗ ಬೇಗ. ಯಾಕಂದ್ರೆ ಇದು ಅಡುಗೆ ಮಾಡಬೇಕು, ಹಾಗಾಗಿ ಏನಿಲ್ಲ. ಅಡುಗೆ ಮನೆ ಖಾಲಿ ಐತಿ ನೋಡ್ರಿ, ಅಡುಗೆ ಮನೆ ಖಾಲಿ ಐತಿ, ಹಾಗಾಗಿ ಅಡುಗೆ ಮಾಡ್ಬೇಕೀಗ. ಕಾಳದವು, ಕಾಳಿನ ಸಾರು ಮಾಡ್ಬೇಕಂತ ಮಾಡೀನಿ ಫ್ರೆಂಡ್ಸ್. ಕಡ್ಲಿಕಾಳು, ಹೆಸರು ಕಾಳು ಸಾಂಬಾರು. ಓ ಬಿಚ್ಚಲ್ಲ, ನಾನು ಅದನ್ನು ಬಿಚ್ಚಲ್ಲ. ಕೈಗೆ ಎರಡು ಕೈ ಜೋಡಿಸಿ ಅರ್ವಿ ಕಟ್ಬಿಟ್ಟಿನಿ ಫ್ರೆಂಡ್ಸ್. ಬರೀ ಹಿಂಗೆ ಮಾಡ್ಕೊತಾಳೆ, ಇಲ್ಲಾಂದ್ರೆ ಹಿಂಗೆ ಮಾಡ್ಕೊತಾಳೆ. ಬಾಯಿಗೆ ಇದು ತುಟಿಗೆ ಕೈ ಹಿಂಗೆ ಬಡಿಸ್ಕೊತಾ ಇದ್ದಾಳೆ. ಇದು ಏನಾರು ಒಡ್ಕೊಂಡು ರಗತ್ ಬಂದ್ರೆ ಏನು ಮಾಡಬೇಕು? ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮರಿಲಿ ಅಂತ ಕೈಗೆ ಈ ರೀತಿ ಮೆತ್ತನ ಅರ್ವಿ ಕಟ್ಟಿ ನೋಡ್ರಿ. ಕೈ ಕಡ್ಕೊತಾಳ್ರಿ. ಈಗ ಕಡ್ಕೊಂಡ್ರೆ ಅರ್ವಿ ಕಡಿತಾಳ ಅಂತ ಸುಮ್ಮನೆ ಬಿಟ್ಟು. ಅದು ಹಂಗೆ ಇರಲಿ. ಕೈ ಫುಲ್ ಕೋಲ್ಡ್ ಫ್ರೆಂಡ್ಸ್, ಜುನು ಅಂತ.
ಈ ವಾತಾವರಣ ಇರೋದಕ್ಕೂ ಈಕೆ ಆಡೋದಕ್ಕೂ ನನಗಂತೂ ಮುಟ್ಟಕ್ಕಾಗಲ್ಲ, ಕೈ ಐಸ್ ಆದಂಗೆ ಆಗ್ಯಾವ. ಅದರಿಂದನೇ ಆಕೆಗೆ ಕೋಲ್ಡ್ ಆಗ್ಬಿಡುತ್ತೆ ನೋಡ್ರಿ. ಕಟ್ಟಿನಲ್ಲ ಅದನ್ನ ಬಿಚ್ಚರಿ ಏನಾಗತ್ತಾಳ ಈಗ, ಬಿಚ್ಚಂಗಿಲ್ಲ, ತಾನಾಗೆ ಬಿಚ್ಕೊಲಿ, ಈಗ ತಾನಾಗೆ ಬಿಚ್ಕೊಲಿ. ನಾವು ಬಿಚ್ಚಲ್ಲ. ಅಪ್ಪಾಜಿ ನೀ ಕೈ ಬಾಯಿಗೆ ಹಾಕೊಂತೀಯಪ್ಪ, ಅದಕ್ಕ ಸ್ವಲ್ಪ ಕೈ ಬೆಚ್ಚಗಿರ್ಲಿ ಅಂತ. ಹೋಗ. ಓ ಆಮೇಲೆ ಹೋದ ತಂಗಿ ಇಲ್ಲ. ಬಿಸ್ತೀನಿ ಬಿಡು, ಆಮೇಲೆ ಬಿಸ್ತೀನಿ. ಆಕಿಗೆ ಬಾಯಿ ಕೈ ಬಾಯಿಗೆ ಹೋಗೋಲ್ದಲ್ಲ, ಅದಕ್ಕೆ ಅವಾಗ ಸ್ಟಾರ್ಟ್ ಮಾಡ್ತಾಳೆ ಈಗ. ನಾನು ನೋಡ್ರಿ ನಮ್ಮ ನವ್ಯಾಗ ಸಮಾಧಾನ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿನಿ. ಒಂದು ಪುಟ್ಟಿ ಪಾತ್ರೆ ಆಗಿದ್ವು, ಅವನ್ನೆಲ್ಲ ತೊಳೆದು ಕಟ್ಟಿ ಎಲ್ಲ ಒರೆಸಿಟ್ಟಿದ್ದೆ. ಕಾಳು ಹೊರಗೆ ತೆಗೆದಿಟ್ಟಿನಿ, ಫ್ರಿಜ್ನಾಗ ಇಟ್ಟಿದ್ನಲ್ಲ. ಹಿಂದಿನ ದಿವಸನ ನೆನೆ ಇಟ್ಟಿದ್ದೆ ನಾನು, ಅವತ್ತು ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಫ್ರಿಜ್ನಾಗ ಎತ್ತಿಕ್ಕಿದ್ದೆ. ಸ್ವಲ್ಪ ಕೋಲ್ಡ್ ಹೋಗಲಿ ಅಂತ ಹೊರಗಿಟ್ಟಿನಿ. ಹಾಲು ಕಾಸ್ಬೇಕೀಗ, ಚಹಾ ಕಾಸ್ಕೋಬೇಕು ಸಾಯಂಕಾಲ ಟೈಮ್ಗೆ. ನೋಡ್ರಿ ಕಾಳು ಎಷ್ಟು ಚಂದ ನೆಂದಾವು, ಆದ್ರೆ ಇದಾಗಿಲ್ಲ, ಮೊಳಕೆ ಗಟ್ಟಿಲ್ಲ. ಸಿಂಕ್ ಎಲ್ಲ ಕ್ಲೀನ್ ಮಾಡಿಟ್ಟಿನಿ. ಒಂದು ಬಾಕ್ಸ್ನಾಗ ಹಾಕಿ ಬಾಯಿ ಗಟ್ಟೆ ಮುಚ್ಚಿಟ್ಟಿದ್ನಿ ಅಂದ್ರೆ ಮೊಳಕೆ ಬರ್ತಿದ್ವು ಫ್ರಿಜ್ನಾಗನು ಕೂಡ. ನಾನು ಅದು ಓಪನ್ ಇದೈತಲ್ಲ ಬಾಕ್ಸು, ಅದರಲ್ಲಿ ಏರ್ ಹೊಕ್ಕೊಂತೈತಿ, ಹಾಗಾಗಿ ಅದು ಮೊಳಕೆ ಗಟ್ಟಿಲ್ಲ ಕಾಳು. ನೋಡ್ರಿ ದಿವಾನದ ಮ್ಯಾಗ ಹಾಕಿನಿ, ಕೈ ಎಲ್ಲ ಡ್ರೈ ಆಗೈತಿ. ಯಾಕಂದ್ರೆ ಅಷ್ಟೊಂದು ಜಾಸ್ತಿ ಬಾಯಿಗೆ ಒಯ್ಯೋದಿಲ್ಲ ಕೈ. ಅದೇ ನಾನು ಹೊರಗಡೆ ಫ್ರೀಯಾಗಿ ಬಿಟ್ಟೆ ಅಂತಂದ್ರೆ ಅದು ಬರೀ ಯಾವಾಗ ನೋಡಿದ್ರು ಬಾಯನ್ ಜೊಲ್ಲು ಕೈಗೆಲ್ಲ ಹತ್ತಿ, ಕೈ ಜುನು ಒಂಥರ ನಾವು ಬಟ್ಟೆ ಒಗಿಬೇಕಾದ್ರೆ ಕೈ ಎಲ್ಲ ನೆನೆದು ಬಿಟ್ಟಿರ್ತಾವೆ ನೋಡ್ರಿ. ಆವಾಗ ಹೆಂಗಾಗಿರ್ತಾವೆ ಆಗಿರ್ತಾವೆ ನಮ್ಮ ನವ್ಯನ ಕೈ. ನೋಡ್ರಿ ಈಗ ತೋರಿಸ್ತಾ ಇದೀನಿ ಈ ಕೈ ಹೆಂಗಾಗೈತಿ. ಒಂದು ಸ್ವಲ್ಪ ಆರ್ದಂಗೆ ಆಗೈತಿ ಬೆಡ್ ಮ್ಯಾಗ ಹಾಕಿದ ಮೇಲೆ. ಈ ಪರಿ ಅಕ್ಕಳ ನಮ್ಮ ನವ್ಯ ತಂಪ್ನ್ಯಾಗ. ಎಲ್ಲ ಕೆಲಸ ಆಯ್ತು, ಈಗ ಮುಖ ತೊಳ್ಕೊಂಬಂದೀನಿ. ದೀಪ ಹಚ್ಬೇಕು ನೋಡ್ರಿ, ದೀಪ ಶಾಂತಿ ಆಗೈತಿ. ದೀಪ ಹಚ್ಬೇಕು. ಸ್ವಲ್ಪ ತುಪ್ಪ ಈಗ ತಂಪಲ್ಲ, ಹಾಗಾಗಿ ಗಟ್ಟಿತ್ತು, ಗಟ್ಟಿಯಾಗಿತ್ತು. ಅದನ್ನು ಕರಗಿಸಿ ಬಟ್ಲಕ್ಕೆ ಹಾಕಿ ಕರಗಿಸಿ ಇಟ್ಟೀನಿ. ಸ್ವಲ್ಪ ಬಿಸಿ ಐತೆ, ತಣ್ಣಗಾಗಲಿ ಅಂತ ಇಲ್ಲೇ ಟೀ ಪಾಯ್ ಮ್ಯಾಗ ಇಟ್ಟೀನಿ ನೋಡ್ರಿ, ಅಲ್ಲಿ ಬಟ್ಲದಾಗ ಹಾಕಿ. ಅದು ಪ್ಯಾಕೆಟ್ನಾಗಿಂದು ಡೈರೆಕ್ಟ್ ನಾವು ಬಿಸಿ ಮಾಡಿ ಕರ್ಗಿಸಕ್ಕೆ ಹೋದ್ರೆ ಅದು ಪ್ಯಾಕೆಟ ಸುಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಬಟ್ಲಕ್ಕೆ ಹಾಕ್ಕೊಂಡೀನಿ, ಒಂದು ಸ್ವಲ್ಪ ಬಟ್ಲಕ್ಕೆ ಹಾಕಿ ಕರ್ಗಿಸಕ್ಕಿಟ್ಟಿನಿ. ನೋಡ್ರಿ ನಮ್ಮ ನವ್ಯಂದು ಹಣೆ ಬರ ಅರ್ಬಿ ಕಟ್ಟಿದ್ದೆ ಮತ್ತು ಬಿಚ್ಕೊಂಡಾಳ ಅದನ್ನು. ನಗ್ತಾ ನೋಡ್ರಿ ಆಕಿ. ಇಲ್ಲಿನೆಲ್ಲ ಜುನು ಅನ್ನತ್ತಂತ ಅದ್ರ ಮ್ಯಾಗ ಮಲಗಿಸ್ಬಿಟ್ಟೀನಿ. ಒಂದು ಸ್ವಲ್ಪ ಅಲ್ಲೆರ ಬೆಚ್ಚಗಿರ್ತಾಳ ಅಂತಂದು ದೀಪ ಹಚ್ತೀನಿ. ಈಗ ಬೆಳಿಗ್ಗೆ ಉಪ್ಪಿನ ದೀಪ ಹಚ್ಚಿ ಪೂಜೆ ಮಾಡಿರ್ತೀನಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ಹೊತ್ತಿಗೆ ದೀಪ ಶಾಂತಿಯಾಗಿರುತ್ತೆ. ಬೆಳಿಗ್ಗೆ ಹಚ್ಚಿದ್ದು ಯಾವಾಗ ಶಾಂತಿ ಆದರೂ ನಡಿತೈತಿ. ಮತ್ತು ನಾವು ಸಾಯಂಕಾಲ ಎಣ್ಣೆ ಅಥವಾ ತುಪ್ಪನ ಹಾಕಿ ದೀಪ ಹಚ್ತೀನಿ ನಾನು. ದೀಪ ಹಚ್ಚಿಬಿಟ್ಟು ಊದಿನ ಕಡ್ಡಿ ಮತ್ತು ಕರ್ಪೂರದ ಆರತಿ ಮಾಡ್ತೀನಿ. ಇವೆರಡು ಮಾಡಿ ಕೈ ಮುಗಿದು ಶುಕ್ರವಾರದ ದೀಪ ಹಚ್ಚೋದು ಪೂಜೆ ಮುಗಿಸ್ತೀನಿ ಅಲ್ಲಿಗೆ. ಮತ್ತು ಮರುದಿನ ಶನಿವಾರ ದಿವಸ ನಾನು ಬೆಳಿಗ್ಗೆ ಸ್ನಾನ ಮಾಡಿ ದೀಪ ಹಚ್ತೀನಿ, 3 ದೀಪ ಹಚ್ತೀನಿ. ಬಟ್ ಉಪ್ಪಿನ ದೀಪ ಹಚ್ಚಲ್ಲ. ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ಗೆ ಉಪ್ಪಿನ ದೀಪನ ಇಳಿಬಿಡ್ತೀನಿ ಫ್ರೆಂಡ್ಸ್. ಊದಿನ ಕಡ್ಡಿ ಖಾಲಿಯಾಗಿದ್ದು ಮತ್ತು ಹೊಸ ಪ್ಯಾಕೆಟ್ ತೊಗೊಂಬಂದೆ ನೋಡ್ರಿ. ಇವಾಗ ನಾನು ಡಿ ಮಾರ್ಟಿಗೆ ಹೋಗಿ ಬಂದು 2 ತಿಂಗಳನ್ನ ಆಯಿತು ಫ್ರೆಂಡ್ಸು. 2ರಿಂದ 2.5 ತಿಂಗಳು ಆಗ್ತಾ ಬಂತು. ಡಿ ಮಾರ್ಟ್ ಲಾಗ್ ಹಾಕಿದ್ದೀನಿ ನೋಡ್ರಿ, ಯಾರು ನೋಡಿಲ್ಲ ಅದನ್ನು ಚೆಕ್ ಮಾಡಿ ಒಂದು ಸಲ ಡಿ ಮಾರ್ಟ್ ಲಾಗ್ನ. ಅವಾಗೆಲ್ಲ ತೊಗೊಂಬಂದಿದ್ದೆ, ಮತ್ತು ಹೊಳ್ಳಿ ಹೋಗೇ ಇಲ್ಲ ನಾನು. ಮೊನ್ನೆ ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ, ಅಲ್ಲಿ ಏನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಅಲ್ಲಿ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇವಾಗ ಮತ್ತು ಮನೇಲಿ ಎಲ್ಲ ಐಟಮ್ ಖಾಲಿ ಆಗ್ತಾ ಬಂದವು, ತೊಗೊಂಬರ್ಬೇಕು. ನೋಡಬೇಕು ಯಾವಾಗ ಆಗುತ್ತಾ ಹೋಗೋದಂತಂದು. ನೋಡ್ರಿ ಈಗ ಊದಿನ ಕಡ್ಡಿ ಬೆಳಗಾಗತ್ತೀನಿ ನಾನು. ಒಳಗೆ ಮತ್ತು ಹೊರಗೆ ತುಳಸಿಗೆ ಮತ್ತು ಹೊಸಲಿಗೆ ಊದಿನ ಕಡ್ಡಿ ಬೆಳಗ್ಗೆ ಕೈ ಮುಗಿದು ಬಿಡ್ತೀನಿ ಫ್ರೆಂಡ್ಸ್.
ನೋಡ್ರಿ ದೀಪ ಹಚ್ಚೋದಾದ್ಮೇಲೆ ಈಗ ರಾತ್ರಿಗೆ ಲಘುನ ಅಡುಗೆ ಮಾಡಾಕತ್ತೀನಿ ನಾನಿವತ್ತು. ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಸಾಂಬಾರಿಗೆ ಒಂದು ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿನಿ, 2 ಟೊಮೆಟೊ ಹಾಕ್ಕೊಂಡಿನಿ ನೋಡ್ರಿ, ಹುಳಿ ಟೊಮೆಟೊ. ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಹಾಕ್ಕೊಳಕತ್ತೀನಿ ಮಿಕ್ಸಿ ಜಾರ್ಗೆ. 1-2 ಟೇಬಲ್ ಸ್ಪೂನಷ್ಟು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿನಿ ಫ್ರೆಂಡ್ಸು. ನೋಡ್ರಿ ಸ್ವಲ್ಪ ಹಾಕ್ಕೊಂಡಿನಿ, ಜಾಸ್ತಿ ಏನು ಹಾಕ್ಕೋಬಾರ್ದು, ಇಲ್ಲಾಂದ್ರೆ ತೀರೆ ಗಟ್ಟಾಗಿಬಿಡುತ್ತೆ ಸಾರು. ಹಾಗಾಗಿ 1 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಫ್ರೆಂಡ್ಸ್. ಇದು ನಾನು ಚಿಕ್ಕ ಸ್ಪೂನಲ್ಲಿ 3.5 ಸ್ಪೂನಷ್ಟು ಹಾಕ್ಕೊಂಡಿನಿ. ನೀವು ಬೇಕಂದರೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿನಿ ನೋಡ್ರಿ. ಇವಾಗ ಇದನ್ನು ರುಬ್ಕೊಂಬರ್ತೀನಿ ನಾನು ನುಣ್ಣಗೆ. ನೋಡ್ರಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಚೆನ್ನಾಗಿ ರುಬ್ಕೋಬೇಕು, ಅಂದ್ರೆ ರುಚಿ ಚೆನ್ನಾಗಿರುತ್ತೆ ಸಾರು. ಈಗ ಬನ್ನಿ ನಾನು ಯಾವ ರೀತಿ ಸಾರು ಮಾಡೋದು ಅಂತ ತೋರಿಸ್ತೀನಿ. ಒಂದು ಕುಕ್ಕರ್ನ ನಾನು ಬಿಸಿಗಿಟ್ಟು ನೋಡ್ರಿ, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ, ಅಡುಗೆ ಎಣ್ಣೆ ಚೆನ್ನಾಗಿ ಕಾದೈತಿ. ಈಗ 1 ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ. 1 ಸ್ಪೂನು ಸಾಸಿವೆ ಚಿಟಪಟ ಅಂದಮೇಲೆ ನೆಕ್ಸ್ಟು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿನಿ. ಈರುಳ್ಳಿ ಉದ್ದುದ್ಕನ ಹೆಚ್ಕೊಂಡಿನಿ ಫ್ರೆಂಡ್ಸು ದೊಡ್ಡದಾಗಿ. ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ. ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಒಂದೊಂದು ಈರುಳ್ಳಿ ಬೇಗನೆ ಕೆಂಪಾಗ್ತಾಯಿತ್ತು. ಇವಾಗ ಅದು ಫ್ರೈ ಆದಮೇಲೆ ನೆಕ್ಸ್ಟು 2 ಮೀಡಿಯಮ್ ಸೈಜು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ಕೊಂಡಿನಿ ಚಿಕ್ಕದಾಗಿ. ತೀರೆ ಚಿಕ್ಕದು ಇಲ್ಲ, ತೀರೆ ದೊಡ್ಡದು ಇಲ್ಲ, ಮೀಡಿಯಮ್ ಸೈಜ್ ಕಟ್ ಮಾಡಿ ಹಾಕ್ಕೊಂಡಿನಿ. ಅದನ್ನೊಂದು ಸಲ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು, ಅಂದ್ರೆ ರುಚಿ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು ಬದ್ನೆಕಾಯಿನೂ ಕೂಡ ಹಾಕ್ಕೋಬೋದು, ಬದ್ನೆಕಾಯಿ ಇದ್ರೆ. ನಮ್ಮ ಮನೆಯಲ್ಲಿ ಬದ್ನೆಕಾಯಿ ಇರಲಿಲ್ಲ, ಹಾಗಾಗಿ ಬರೀ ಆಲೂಗಡ್ಡೆ ಹಾಕ್ಕೊಂಡಿನಿ. ಈಗ ನೋಡ್ರಿ ನಾನು ಕಾಳು ನೆನೆಸಿಟ್ಟಿದ್ನಲ್ಲ, ಕಡ್ಲೆ ಕಾಳು, ಹೆಸರು ಕಾಳು ಎರಡನ್ನೂ ಹಾಕ್ತಾಯಿದ್ದೀನಿ. ಅರ್ಧ ಹಾಕಿ ಅರ್ಧ ತೆಗೆದಿಡ್ತಾಯಿದ್ದೀನಿ, ಯಾಕಂದ್ರೆ ನಮಗೆ ಒಂದು ಸ್ವಲ್ಪ ತಿನ್ನೋಕೆ ಸೈಡ್ಗೆ ಎತ್ತಿಕ್ಕಿನಿ. ಈಗ ಸಾಂಬಾರಿಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ಹಾಕ್ಕೊಂಡಿನಿ ನಾನು. ಇವಾಗ ಅದನ್ನು ಕೂಡ ಕಾಳನ್ನ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲನ ಹಾಕ್ಕೊಂಡಿನಿ. ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಎಲ್ಲದೂ ಹಸಿದ ಹಾಕಿವಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ನಾವು ಆಗ 1-2 ಸಲ ಕೈ ಆಡಿಸ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಟ್ಕೊಂಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಫ್ರೆಂಡ್ಸು. ಈಗ ನೋಡ್ರಿ ಫ್ರೈ ಆದಮೇಲೆ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ನೀರು ಹಾಕಿ ಅದನ್ನೆಲ್ಲ ತೊಳೆದು ನೀರು ಹಾಕಿ ಮಿಕ್ಸ್ ಮಾಡಿದೆ. ಈಗ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸು. ಈ ರೀತಿ ಹಾಕಬಾರ್ದು ಉಪ್ಪು, ನಾನು ಕರೆಕ್ಟ್ 2 ಸ್ಪೂನಷ್ಟು ಆಗೋಷ್ಟಿತ್ತದು, ಹಾಗಾಗಿ ಆ ರೀತಿ ತೋರಿಸಿದೆ ನಿಮ್ಗೆ. ಆ ರೀತಿ ಹಾಕಿದರೆ ಏನಾಗುತ್ತಾ, ಜಾಸ್ತಿ ಇದ್ದಾಗ ಫುಲ್ ಎಲ್ಲ ಸಾರು ನೆಬ್ಬಿತ್ತಂದು ಸಾರು ಹಾಳಾಗಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಇತ್ತಲ್ಲ ಕರೆಕ್ಟ್ ಆಗುತ್ತೆ ಅಂತ ನಾನು ಆ ರೀತಿ ಹಾಕೀನಿ. ಈಗ ನೋಡ್ರಿ 1.5 ಗ್ಲಾಸ್ನಷ್ಟು ನೀರು ಹಾಕೀನಿ. ಯಾಕಂದ್ರೆ ನೀರು ನೋಡಿಬಿಟ್ಟು ಹಾಕ್ಕೋಬೇಕು. ಈ ಸಾರು ಫಸ್ಟಿಗೆ ಮಾಡಿದಾಗ ತಿಳಿಯಾಗಿರುತ್ತೆ, ಬರ್ತಾ ಆಮೇಲೆ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನೀರನ್ನು ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸು. ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು, ಯಾಕಂದ್ರೆ ಗಟ್ಟಿ ಅನಿಸುತ್ತೆ ನೋಡ್ರಿ. ಅಷ್ಟು ನೀರು ಉಳಿದಿತ್ತು ಆ ಗ್ಲಾಸಲ್ಲಿ, ಅದಿಷ್ಟು ಹಾಕಿಬಿಟ್ಟಿದ್ದೀನಿ ನಾನು. ಇವಾಗ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಜಲ್ ಕೂಗಿಸ್ಕೊಂಡ್ರೆ ಸಾರು ರೆಡಿ ಆಗುತ್ತೆ ಫ್ರೆಂಡ್ಸು. ತುಂಬಾ ರುಚಿಯಾಗಿರುತ್ತೆ ಸಾಂಬಾರು, ಘಮ ಘಮ ಅಂತಿರ್ತೈತಿ ಸ್ಮೆಲ್ಲು, ಅಷ್ಟು ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಅನ್ನ ಮತ್ತು ರಾಗಿ ಮುದ್ದೆ ಈ ಥರ ಅಡುಗೆಗೆ ತುಂಬಾ ಚೆನ್ನಾಗಿರ್ತೈತಿ ಈ ಸಾಂಬಾರು. ಆಗಾಗ ನಾನು ಮಾಡ್ತಿರ್ತೀನಿ ಈ ಸಾಂಬಾರನ್ನ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ, ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡ್ಬಿಟ್ಟೈತಿ. ರುಚಿಯಾಗಿರುತ್ತೆ ಫ್ರೆಂಡ್ಸು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಆವಾಗಲೇ ನಾನು ಕುಕ್ಕರ್ ಮುಚ್ಚಳ ಮುಚ್ಚಬೇಕಾದ್ರೆ ನೀರಾಗಿತ್ತು ಸಾಂಬಾರು. ಇವಾಗ ನೋಡ್ರಿ ಒಂದು ಹದಕ್ಕೆ ಬಂದೈತಿ. ಆಮೇಲೆ ಆರಿದ ಮೇಲೆ ಇನ್ನೂ ಕೂಡ ಗಟ್ಟಿ ಆಗುತ್ತದು. ಇದು ಅಂತೂ ಮಸ್ತ್ ಇರುತ್ತೆ ಫ್ರೆಂಡ್ಸು ಸಾರು. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಇಷ್ಟ ಆಗ್ಬೋದು. ನೋಡ್ರಿ ಈಗ ಕುಕ್ಕರ್ನ ಸಾರನ್ನ ನಾನು ಒಂದು ಪಾತ್ರೆಗೆ ತೆಗೆದಿಡಕತ್ತೀನಿ, ಸ್ಟೀಲಿನ ಪಾತ್ರೆಗೆ. ಯಾಕಂದ್ರೆ ಕುಕ್ಕರ್ನಾಗ ಅನ್ನ ಮಾಡಬೇಕಲ್ಲ ನಾನು, ಹಾಗಾಗಿ
ಅದನ್ನು ಸಪ್ರೇಟ್ ಮಾಡಿ ಕುಕ್ಕರು ಸ್ವಚ್ಛಗೆ ಅನ್ನ ತೊಳೆದು ಅದ್ರಾಗ ಅನ್ನ ಮಾಡಬೇಕು. ಹಾಗಾಗಿ ಸೈಡ್ಗೆ ಎತ್ತಿಕ್ತಾ ಇದ್ದೀನಿ. ಸಾಂಬಾರೆಲ್ಲ ತೆಗೆದ್ಬಿಟ್ಟು ಹಂಚಿ ಒಳಗಿರೋದು ತೆಗಿಯೋಕ್ಕೆ ಹೋದೆ, ಬಟ್ ಅದು ಅಲ್ಲೇ ಬಿಸಿ ಆಗ್ತಾಯಿತ್ತು, ಬಿಸಿಗೆ ಗಟ್ಟಿ ಆಗ್ತಾಯಿತ್ತು. ಇವಾಗ ನೋಡಿರಿ ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇಟ್ಟು ನಾನು ಕುಕ್ಕರ್ನ ತೊಳ್ಕೊಬೇಕು. ಕುಕ್ಕರ್ ತೊಳೆದು ಅನ್ನಕ್ಕಿಡಬೇಕಲ್ಲ, ಹಾಗಾಗಿ ಹಾಲು ಕಾಸಕ್ಕಿಟ್ಟಿನಿ. ಅಕ್ಕಿನ ಆಲ್ರೆಡಿ ನಾನು ನೆನೆ ಇಟ್ಟಿದ್ದೆ. ವಿಷಲ್ ಕೂಗ್ತಾ ಇತ್ತಲ್ಲ, ಆವಾಗ ನಾನು ಅಕ್ಕಿ ತೊಳೆದು ನೆನೆ ಇಟ್ಟಿದ್ದೆ. ಸಾರಿಂದ ವಿಷಲ್ ಹೋದ ತಕ್ಷಣ ಅನ್ನಕ್ಕಿಡ್ಬೋದು ಅಂತಂದು ಅಕ್ಕಿ ನೆನೆ ಇಟ್ಟಿದ್ದೆ ಫ್ರೆಂಡ್ಸು. ಈಗ ಸಾಂಬಾರೆಲ್ಲ ತಣ್ಣಗಾಯ್ತಲ್ಲ, ಅಕ್ಕಿನ ಹಾಕ್ತಾಯಿದ್ದೀನಿ ನೋಡ್ರಿ ಈಗ ಕುಕ್ಕರ್ಗೆ. ಅಕ್ಕಿ ನೆನೆಸಿ ಮಾಡೋದ್ರಿಂದ ಅನ್ನ ತುಂಬಾ ಚೆನ್ನಾಗಿರುತ್ತೆ, ಉದುರುದ್ರಾಗಿರುತ್ತೆ, ಸಾಫ್ಟಾಗಿರುತ್ತೆ. ಹಂಗಾಗಿ ನಾನು ಯಾವಾಗಲೂ ಅಕ್ಕಿ ನೆನೆಸಿಟ್ಬಿಟ್ಟು ಅನ್ನ ಮಾಡೋದು. ಇವಾಗ ಅದನ್ನು ಅನ್ನಕ್ಕಿಟ್ಟು ನೋಡಬೇಕು ಮುಂದೆ ಏನಾಗುತ್ತೋ ಕೆಲಸ ಅಂತಂದು. ಯಾಕಂದ್ರೆ ನಮ್ಮ ನವ್ಯ ಭಾಳ ಹಠ ಮಾಡ್ತಿರ್ತಾಳೆ. ಈಗ ಒಂದು 3-4 ದಿವಸದಿಂದ ಭಾಳ ಹಠ ಮಾಡ್ತಾಳೆ. ಯಾಕಂದ್ರೆ ಹೊರಗಡೆ ತಂಪು ವಾತಾವರಣ ಐತಿ, ನಾನು ಹೊರಗಡೆ ಜಾಸ್ತಿ ಕರ್ಕೊಂಡು ಹೋಗಲ್ಲ. ಹೊರಗಡೆ ಕರ್ಕೊಂಡು ನಿಂತ್ರೆ ಕೋಲ್ಡ್ ಆಗಿಬಿಡುತ್ತೆ. ಕೋಲ್ಡ್ ಆದರೆ ಜ್ವರ ಬರ್ತಾವೆ. ಸುಮ್ಮನೆ ಒಂದರಿಂದ ಒಂದು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಕ್ಕವಂತ ಮನೇಲೇ ಒಳಗಡೆನೇ ಕುಂದಿರ್ಸ್ಕೊತೀನಲ್ಲ, ಹಾಗಾಗಿ ಆಕೆಗೆ ಬೇಜಾರಾಗಿ ಹೊರಗಡೆ ಹೋಗೋಣ ಅಂತ ಅಳ್ತಾ ಇರ್ತಾಳೆ. ಮತ್ತು ಆಕೆಗೆ ಬೇಗನೆ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಮಕ್ಕೊಂಬಿಡ್ತಾಳೆ ಬೇಗ ಅಂತಂದು ಬೇಗನೆ ಮಾಡಾಕತ್ತೀನಿ ಇವತ್ತು ಅಡುಗೆನ. ಯಾಕಂದ್ರೆ ಎಲ್ಲ ಕೆಲಸ ಆಗಿತ್ತಲ್ಲ, ಅಡುಗೆ ಮಾಡೋದಷ್ಟೇ ಇತ್ತು. ಮತ್ತು ಅಡುಗೆನೂ ಕೂಡ ಏನೂ ಇರಲಿಲ್ಲ ಮನ್ಯಾಗ, ಎಲ್ಲ ಖಾಲಿಯಾಗಿತ್ತು. ಲಘುನ ಮಾಡಿದ್ರೆ ಈ ಚಳಿಗೆ ಮಳೆಗೆ ಅಂತೂ ಬೇಗ ಹಸಿವಾಗಿಬಿಡುತ್ತೆ. ಅಡುಗೆ ಮಾಡಿಬಿಟ್ಟು ಕುತ್ಕೊಂಡಿದ್ವಿ. ವಿಜಲ್ ಹೋಗ್ಬೇಕಾಗಿತ್ತು ರೈಸ್ದು, ಹಾಗಾಗಿ ವಿಜಲ್ ಹೊಂಟೈತಿ. ನಾವೇ ಹಾಳಾಗ್ತಿದ್ಲು ಇಷ್ಟೊತ್ತನ. ಅವರಪ್ಪ ಬಂದಿದ್ದಿಲ್ಲ ಬೇಗ, ಮನೆ ಎಲ್ಲ ಸೈಲೆಂಟ್ ಇತ್ತಲ್ಲ, ಹಾಳಾಗತ್ಬಿಟ್ಟಿದ್ಲು. ರೂಮ್ನಾಗ ಕರ್ಕೊಂಡೋಗಿ ಕುತ್ಕೊಂಡಿದ್ವಿ ಇಷ್ಟೊತ್ತನ. ಈಗ ನಮ್ಮ ಮನೆಯವ್ರು ಬಂದರು, ತರಕಾರಿ ತೊಗೊಂಬಂದಾರ. ಏನೇನು ತೊಗೊಂಬಂದಾರ ಅದನ್ನೆಲ್ಲ ಸಪ್ರೇಟ್ ಮಾಡ್ಬೇಕಂತ ಮತ್ತು ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇದು ಪುಂಡಿ ಪಲ್ಯ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಸೊಪ್ಪು ಅಂತಲೇ ಹೇಳ್ಬೋದು. ಆಂಧ್ರದವರು ಇದಕ್ಕೆ ಗೋಂಗೂರ ಸೊಪ್ಪು ಅಂತಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಪುಂಡಿ ಸೊಪ್ಪು. ಇದ್ರ ಜೊತೆಗೆ ಬ್ಯಾಳಿ ಹಾಕಿಬಿಟ್ಟು ಪಲ್ಯ ಮಾಡಿದ್ರೆ ಮಸ್ತಾಗುತ್ತೆ ಫ್ರೆಂಡ್ಸ್. ನಮ್ಮ ಊರ ಸೈಡು ಬ್ಯಾಳಿನೂ ಹಾಕ್ತಾರೆ, ನುಚ್ಚೂ ಹಾಕ್ತಾರೆ. ಜೋಳದ ನುಚ್ಚು ಹಾಕ್ತಾರೆ, ಗೋಧಿ ನುಚ್ಚು ಹಾಕ್ತಾರೆ, ಇಲ್ಲಾಂದ್ರೆ ರೈಸ್ ಹಾಕ್ತಾರೆ. ಏನು ಹಾಕಿ ಮಾಡಿದ್ರೂ ತುಂಬ ಟೇಸ್ಟಾಗಿರುತ್ತೆ. ತೊಗೊಂಬರ್ಲೇನೋ ಅಲ್ಲಿ ಇತ್ತಂತ, ತೊಗೊಂಬರ್ಲೇನೋ ಅಂತ ಫೋನ್ ಮಾಡಿದ್ರು. ತೊಗೊಂಬರ್ರಿ ಭಾಳ ದಿನ ಆಗಿತ್ತು ಅಂತಂದೆ. ಇದು ನೋಡ್ರಿ ಕೊತ್ತಂಬರಿ ಸೊಪ್ಪು ಒಂದು ಸೀಡು ತೊಗೊಂಬಂದಾರ. ಆಮೇಲೆ ಬದ್ನಿಕಾಯಿ ತೊಗೊಂಬಂದಾರ ಫ್ರೆಂಡ್ಸು. ಬದ್ನಿಕಾಯಿನೂ ಭಾಳ ದಿವಸ ಆಗಿತ್ತು ಮಾಡಿದ್ದಿಲ್ಲ. ನಾನು ಮೊನ್ನೆ ಹೇಳಿದ್ದೆ ಬದ್ನಿಕಾಯಿ ತೊಗೊಂಬರ್ರಿ ಎಣ್ಗಾಯಿ ಮಾಡೋಣ ಅಂತ ಅಂದಿದ್ದೆ, ತಂದಿದ್ದೇ ಇಲ್ಲ. ಇವತ್ತು ತೊಗೊಂಬಂದಾರ. ಅರ್ಧ kg ಅದಾವೆ. ಪುದೀನ ಸೊಪ್ಪು, ಕೊತ್ತಂಬರಿ ಖಾಲಿಯಾಗಿತ್ತು, ಪುದೀನೂ ಖಾಲಿಯಾಗಿತ್ತು, ಹಂಗಾಗಿ 2 ತೊಗೊಂಬಂದಾರ. ಆಮೇಲೆ ನೋಡ್ರಿ ಪಪ್ಪಾಯ ತೊಗೊಂಬಂದಾರ. ನಮ್ಮ ಇತ್ತಾಗ ಇಷ್ಟ ಇವು ಪಪ್ಪಾಯ. ಆಮೇಲೆ ಏನಿರ್ತದ ಒಂದು 5 ಬಾಳೆಹಣ್ಣು ತೊಗೊಂಬಂದಾರ ಫ್ರೆಂಡ್ಸ್. ಮಾವಿನ ಹಣ್ಣು ನಮಿತ ನೋಡ್ರಿ ಮಾಡ್ತಾ ಯವ್ವ ಈ ಸತ್ಯ ಅಮ್ಮ ತಿನ್ಬೇಕಾದ್ರೆ ಹುಷಾರಾಗಿ ತಿನ್ಬೇಕು ಇವನ್ನ. ರಸ ಹತ್ತಿ ಹುಳ್ಳಿ ಹಂಗಾಗಿದ್ದು ಚೆನ್ನಾಗದವು, ಘಮ ಘಮ ಅಂತ. ಮ್ಯಾಂಗೋ ಬೆಸ್ಟ್ ಕ್ವಾಲಿಟಿ. ಏನು ಬೆಸ್ಟ್ ಕ್ವಾಲಿಟಿನ ಎಲ್ಲ ಕೆಮಿಕಲ್ ಹಾಕಿ ಹಣ್ಣು ಮಾಡಿಟ್ಟಿರ್ತಾರೆ. ಆಮೇಲೆ ಶುಂಠಿ ತೊಗೊಂಬಂದಾರ ಫ್ರೆಂಡ್ಸು. ಶುಂಠಿ ಖಾಲಿಯಾಗಿತ್ತ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐತಿ. ಆದ್ರೂ ಶುಂಠಿ ಹಾಕಿ ಪಲಾವು, ಟೊಮೆಟೊ ಬಾತು ಏನಾದರೂ ಪಲ್ಯ ಮಾಡಿದಾಗ ಬೇಕಾಗುತ್ತೆ ಶುಂಠಿ. ಅದನ್ನು ನ್ಯಾಚುರಲ್ಲಾಗಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ. ಹಂಗಾಗಿ ತರಿಸಿದ್ದೀನಿ. ಇಷ್ಟೆಲ್ಲ ತೊಗೊಂಬಂದಾರ. ಈಗ ಇವನ್ನೆಲ್ಲ ಸಪ್ರೇಟ್ ಮಾಡಿಡಬೇಕು. ಫಸ್ಟು ನಮ್ಮ ನವ್ಯ ಊಟ ಮಾಡಿಸ್ತೀನಿ ನಾನು. ಊಟ ಮಾಡಿಸಿ ಇವನ್ನೆಲ್ಲ ಎತ್ತಿಕ್ತೀನಿ ಫ್ರೆಂಡ್ಸ್. ಹಸುಗೊಂಡು ಆಕಿ ಪಾಪ ಯಾಕೋ ಇನ್ನೂ ಭಾಳ ಕಿರಿಕಿರಿ ಮಾಡತ್ತ. ಲಘುನ ಊಟ ಮಾಡಿಸಿ
ಲಘು ಮಲಗಿಸ್ಬಿಡ್ತೀನಿ. ನೋಡ್ರಿ ಹಣ್ಣು ಹೆಂಗೆ ಅದಾವು. ತರಕಾರಿ ಬದ್ನಿಕಾಯಿ ಅಷ್ಟೇ ತಂದಾರ, ಯಾಕಂದ್ರೆ ಇದೈತಿ ಕ್ಯಾಬೇಜ್ ಐತಿ ಇನ್ನೂ ಮನ್ಯಾಗ. ಕ್ಯಾಬೇಜ್ ಇನ್ನೂ ಅರ್ಧ ಕ್ಯಾಬೇಜ್ ಐತಿ, ಆಲೂಗಡ್ಡೆ ಅದಾವು. ಹಾಗಾಗಿ ಬದ್ನಿಕಾಯಿ ಅಷ್ಟೇ ತೊಗೊಂಬಂದಾರ. ಸಾಕು, ಒಂದೊಂದು ಎರಡೆರಡು ಐಟಮ್ ತೊಗೊಂಬಂದು ಮಾಡ್ಕೊಂಡು ತಿಂದ್ರೆ ಹೊಟ್ಟೆಗೇನು ಹತ್ತುತ್ತಾ ಹಾಳೇನೂ ಆಗಲ್ಲ ಅಂತ ಇವಾಗ ಈ ರೀತಿ ಮಾಡ್ತಾಯಿದ್ದೀನಿ. ನಿದ್ದೆ ಬರಕ್ಕೆ ಕುಂತೈತಿ ಈಗ ಅಕ್ಕಿಗೆ. ಹಾಂ ಬೇಕಾ? ಬಾಯ ಕೈ ಹಾಕ್ಕೊಂಡು 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 ಐಸಾಗ್ಯಾವ ಕೈ ನಾವು. ಅಮ್ಮಮ್ಮ ಏನು ಕೋಪ? ಕೋಪ ಯಾರ ಮೇಲೆ? ನೋಡ್ರಿ, ಈಗ ನಮ್ಮ ನವ್ಯಾಗ ಊಟ ಮಾಡ್ಸಕತ್ತೀನಿ ನಾನು. ಅನ್ನ, ಕಡ್ಲಿಕಾಳು ಮತ್ತು ಆಲೂಗಡ್ಡೆ ಸಾಂಬಾರು ಸೂಪರಾಗಿತ್ತು ಫ್ರೆಂಡ್ಸು. ಒಂದು ಸ್ವಲ್ಪ ತುಪ್ಪ ಹಾಕಿ ನೋಡ್ರಿ. ತುಪ್ಪನ ಸಾರಿ ಮಿಕ್ಸ್ ಮಾಡಿಬಿಟ್ರೆ ಎಲ್ಲನೂ ಚೆನ್ನಾಗಿರುತ್ತಂತಂದು ಫಸ್ಟು ತುಪ್ಪ ಮತ್ತು ಸಾರು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನ ಸ್ವಲ್ಪ ಕಲಸ್ಕೊಂಡು ತಿಂದ್ರೆ ಟೇಸ್ಟ್ ಜಾಸ್ತಿ. ಒಮ್ಮಕ್ಕಳೇ ಕಲಸ್ಕೊಂಡು ತಿಂದ್ಬಿಟ್ರೆ ಅಷ್ಟು ಚೆನ್ನಾಗಿರಂಗಿಲ್ಲ ಟೇಸ್ಟ್. ಆಮೇಲೆ ತಂಪಲ್ಲ, ಬೇಗನೆ ಆರಿಬಿಡ್ತೈತಿ. ಈಗ ನವ್ಯಾಗ ತಿನ್ಸಾಕತ್ತೀನಿ ನಾನು. ನೋಡ್ರಿ, ಹಸ್ಕೊಂಡೈತಿ ಪಾಪ. ಬೇಗ ಹಸುವಾಗಿಬಿಡುತ್ತೆ ಈಗ ಚಳಿಗೆ. ಆಮೇಲೆ ಮಳೆಗಾಲದಾಗ ಹಸು ಜಾಸ್ತಿ ಫ್ರೆಂಡ್ಸ್. ಅದರಲ್ಲೂ ಅಕ್ಕಿ ಖಾಲಿ ಇರ್ತಾವಲ್ಲ, ಖಾಲಿ ಇದ್ದವ್ರಿಗೆ ಇನ್ನೂ ಹೊಟ್ಟೆ ಹಸು ಜಾಸ್ತಿ ಆಕೈತಿ. ನಾವು ಕೆಲಸ ಮಾಡ್ಕೊತ ಟೈಮ್ ಪಾಸ್ ಆಗುತ್ತೆ ನಮ್ಗೆ. ಹಸುವಿನ ಕಡೆಯಲ್ಲಿ ಜಾಸ್ತಿ ಲಕ್ಷ್ಯ ಹೋಗಲ್ಲ. ಬಟ್ ಖಾಲಿ ಕುಂದಿರ್ತಾರೆ ನೋಡ್ರಿ ಇಂಥ ಮಕ್ಕಳು, ಆಮೇಲೆ ವಯಸ್ಸಾದವ್ರಿಗೂ ಕೂಡ ಬೇಗನೆ ಹಸು ಹಾಕಿರ್ತೈತಿ. ನೋಡ್ರಿ, ನಮಿತಾ ಊಟಕ್ಕೆ ಕರಿತಾ ಇದ್ದಾಳೆ. ಹಾಗೆ ಇವತ್ತಿನ ಲಾಗ್ನು ಕೂಡ ನಾನು ಮುಗಿಸುವಂಥ ಸಮಯ ಆಯಿತು ಫ್ರೆಂಡ್ಸು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್.